Dear students of BA first year, the second semester, let us continue the same prose unit, Homeless in the Global Village by Vandana Shiva. This is the second video on this topic. See, in the earlier video, we had discussed up to 6th point. Now, let us continue our discussion from 7th point. Balco company as an intruder. ಈ ಬಾಲ್ಕೋ ಕಂಪನಿ ಅಂದರೆ ಭಾರತ್ ಅಲ್ಯೂಮಿನಿಯಂ ಕಂಪನಿ ಒಬ್ಬ ಇಂಟ್ರೂಡರ್ ಆಗಿ ಹೆಂಗೆ ಅಂದರೆ ಒಳ ನುಸುಳುಕೋರ ಆಗಿ ಹೆಂಗೆ ಬಂತು ಅನ್ನೋದನ್ನ ವಂದನಾ ಶಿವ ಇಲ್ಲಿ ಹೇಳ್ತಾಳೆ. ಭಾರತ್ ಅಲ್ಯೂಮಿನಿಯಂ ಕಂಪನಿ is going to desecrate ಗಂಧಮರ್ದನ್ to mine for bauxite. ಈ ಬಾಲ್ಕೋ ಕಂಪ್ನಿ ಗಂಧಮರ್ದನ್ ಹಿಲ್ಸಲ್ಲಿ ಮೈನಿಂಗನ್ನು ಆರಂಭ ಮಾಡ್ತು. ಯಾವುದಕ್ಕಾಗಿ ಅಂದರೆ ಬಾಕ್ಸೈಟನ್ನು ಪಡೆಯೋಕ್ಕಾಗಿ. ಬೇರೆ ಬೇರೆ ದೇಶಗಳಿಗೆ ಬಾಕ್ಸೈಟ್ನ ಡಿಮಾಂಡ್ ಇದ್ದಿದ್ದರಿಂದ ಎಕ್ಸ್ಪೋರ್ಟ್ ಮಾಡೋಕ್ಕಾಗಿ ಬಾಕ್ಸೈಟ್ ಅದರನ್ನು ತೆಗೆಯೋಕ್ಕೆ ಇವರು ಗಂಧಮರ್ದನ್ ಹಿಲ್ಸನ್ನು ಧ್ವಂಸ ಮಾಡೋಕ್ಕೆ ಆರಂಭ ಮಾಡಿದರು. ದಿಸ್ ಕಂಪನಿ ಹ್ಯಾಸ್ ಆಲ್ರೆಡಿ ಡಿಸ್ಟ್ರಾಯ್ಡ್ ಅಮರ್ಕಂಟಕ್ ಸೋರ್ಸ್ ಆಫ್ ವಾಟರ್ ಫಾರ್ ನರ್ಮದಾ, ಸೋನೆ ಆ್ಯಂಡ್ ಮಹಾನದಿ. ಈ ಬಾಲ್ಕೋ ಕಂಪ್ನಿ ಗಂಧಮರ್ದನ್ ಹಿಲ್ಸ್ಗೆ ಮೈನಿಂಗಿಗೆ ಬರೋದಕ್ಕಿಂತ ಮುಂಚೆನೇ ಅಮರ್ಕಂಟಕ್ ಅನ್ನುವಂತಹ ಒಂದು ಏರಿಯಾವನ್ನು ಇದು ಸಂಪೂರ್ಣ ನಾಶ ಮಾಡಿತ್ತು. ಅದು ಎಂಥ ಅದ್ಭುತವಾದಂಥ ವಾಟರ್ ಸೋರ್ಸ್ ಆಗಿತ್ತು ಅಂದರೆ ನರ್ಮದಾ, ಸೋನೆ, ಮಹಾನದಿಗಳು ವರ್ಷವಿಡೀ ಹರಿಯೋದಕ್ಕೆ ಕಾರಣನೇ ಅಮರ್ಕಂಟಕ್ ಹಿಲ್ಸ್ ಆ್ಯಂಡ್ ದ ಫಾರೆಸ್ಟ್ ಏರಿಯಾ. ಸೊ after destroying that Amarkantak, the source of water for Narmada, Sone and Mahanadi, Balco company had shifted its establishment to Gandhmardhan for the mining to extract bauxite. They want to rape the Gandhmardhan hills to feed 1 lakh tons of aluminium plant out in Cobra, that is in Madhya Pradesh. ಮಧ್ಯಪ್ರದೇಶದ ಕೋಬ್ರಾದಲ್ಲಿ ಈ ಒಂದು ಕಂಪ್ನಿ ಗಂಧಮರ್ದನ್ ಹಿಲ್ಸಲ್ಲಿ ಮೈನಿಂಗ್ ಮಾಡ್ತಾ 1,00,000 ಟನ್ ಅಲ್ಯೂಮಿನಿಯಂ ಅನ್ನು ಕನ್ಸ್ಯೂಮ್ ಮಾಡೋ ಅಂಥ ಒಂದು ಪ್ಲ್ಯಾಂಟು ಕೋಬ್ರಾದಲ್ಲಿ ಇತ್ತು. ಅದಕ್ಕೆ ಸಪ್ಲೈ ಮಾಡೋಕ್ಕಾಗಿ ಗಂಧಮರ್ದನ್ ಹಿಲ್ಸಲ್ಲಿ ಈ ಬಾಲ್ಕೋ ಕಂಪ್ನಿ ಮೈನಿಂಗನ್ನು ಆರಂಭ ಮಾಡ್ತು. ಸೊ ಲೆಟ್ ಅಸ್ ಕಂಟಿನ್ಯೂ. ದ ನೆಕ್ಸ್ಟ್ ಪಾಯಿಂಟ್, ಜಪಾನ್ ರೆಡ್ಯೂಸ್ಡ್ ಅಲ್ಯೂಮಿನಿಯಂ ಸ್ಮೆಲ್ಟಿಂಗ್. ಹೆಂಗೆ ಬೇರೆ ದೇಶದವರು ಈ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಟ್ ಮಾಡೋದನ್ನು ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು ಅವ್ರ ದೇಶದ ಪರಿಸರ ಹಾಳಾಗತ್ತೆ ಅಂತ. ಅವರು ಕಡಿಮೆ ಮಾಡಿದರು. ಅದು ಬದಲಾಗಿ ಅವರು ಬೇರೆ ದೇಶದಿಂದ ತರಿಸ್ಕೊಳಕತ್ತಿದ್ರು. ಯಾಕೆ ಬೇರೆ ದೇಶದ ಪರಿಸರ ಹಾಳಾದರೂ ಪರವಾಗಿಲ್ಲ, ತಮ್ಮ ದೇಶದ ಪರಿಸರ ಹಾಳಾಗಬಾರ್ದು. ಸೊ ದೇ ವಾಂಟೆಡ್ ಟು ಪ್ರೊಟೆಕ್ಟ್ ದೇರ್ ಓನ್ ಎನ್ವಿರಾನ್ಮೆಂಟ್ ಆ್ಯಂಡ್ ದೇ ವಾಂಟೆಡ್ ಟು ಎಕ್ಸ್ಟ್ರಾಕ್ಟ್ ದಟ್ ಬಾಕ್ಸೈಟ್ ಫ್ರಮ್ ಅದರ್ ಕಂಟ್ರೀಸ್. ಸೊ ದೇ ನೆವರ್ ಬಾದರ್ಡ್ if other countries' environment is destroyed completely. Since 1985, the tribals of the region have obstructed the company to work. 1985ದಿಂದ ಹಿಡಿದು ಈ ಟ್ರೈಬಲ್ ಪೀಪಲ್ಗಳು ಅವರವರ ಲೋಕಲ್ ಏರಿಯಾದಲ್ಲಿ ಯಾವ್ಯಾವ ಕಂಪನಿಗಳು ಈ ಮೈನಿಂಗನ್ನು ಮಾಡ್ತಿದ್ವೋ ಅವನ್ನೆಲ್ಲ ತಡೆಯೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. Even the police failed to stop this protest. Even police department ನವರು ಕೂಡ ಇವರ ಪ್ರೊಟೆಸ್ಟನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯ ಆಗಲ್ಲ.
ಅಂದರೆ ಅಷ್ಟು ಬೃಹತ್ ಸಂಖ್ಯೆಯಲ್ಲಿ ಜನ ಈ ಬಾಕ್ಸೈಟ್ ಎಕ್ಸ್ಟ್ರಾಕ್ಷನನ್ನು ಅಥವಾ ಈ ಮೈನಿಂಗನ್ನು ಪ್ರೊಟೆಸ್ಟ್ ಮಾಡ್ತಾರೆ. ಆ್ಯಕ್ಚುಯಲ್ ಇಂಡಿಯಾ ಡಸ್ ನಾಟ್ ನೀಡ್ ದ್ಯಾಟ್ ಮಚ್ ಆಫ್ ಅಲ್ಯೂಮಿನಿಯಂ, ಬಟ್ ದೇ ವಾಂಟೆಡ್ ಟು ಎಕ್ಸ್ಪೋರ್ಟ್ ಇಟ್ ಟು ಇಂಡಸ್ಟ್ರಿಯಲ್ ಕಂಟ್ರೀಸ್ ಆ್ಯಂಡ್ ಮೇಕ್ ಮನಿ. ಆದರೆ ನಿಜವಾಗಿಯೂ ಇಂಡಿಯಾದಲ್ಲಿ ಅಷ್ಟು ಪ್ರಮಾಣದ ಬಾಕ್ಸೈಟ್, ಅಷ್ಟು ಪ್ರಮಾಣದ ಅಲ್ಯೂಮಿನಿಯಂನ ಅಗತ್ಯತೆ ಇಲ್ಲವೇ ಇಲ್ಲ. ಆ ಅಲ್ಯೂಮಿನಿಯಂನ ಅಗತ್ಯತೆ ಇಲ್ಲದೆ ಹೋದರೂ ಕೂಡ ಇವರು ಯಾಕೆ ಮೈನಿಂಗ್ ಮಾಡ್ತಿದ್ರು ಅಂದರೆ, ಅದು ಬೇರೆ ದೇಶಗಳಲ್ಲಿ ಡಿಮಾಂಡ್ ಇತ್ತು, ಆ ದೇಶಕ್ಕೆ ಕಳಿಸಿ ಹೆಚ್ಚೆಚ್ಚು ಹಣ ಮಾಡೋಕ್ಕಾಗಿ ಇವರು ಇಂಡಸ್ಟ್ರಿಯಲ್ ಕಂಟ್ರೀಸ್ಗಳಿಗೆ ಕಳಿಸಿ ಹಣ ಮಾಡೋಕ್ಕಾಗಿ ಈ ಅಲ್ಯೂಮಿನಿಯಂ ಮೈನಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಜಪಾನ್ದವರು ಅವ್ರು ಕಡಿಮೆ ಮಾಡಿದರು. ಯಾಕೆಂದರೆ ಅವ್ರು ಬೇರೆ ದೇಶದಿಂದ ತರಿಸ್ಕೊಂಡ್ರೆ ಸಾಕು, ನಮ್ಮ ದೇಶದಲ್ಲಿ ಪರಿಸರ ಹಾಳು ಮಾಡೋದು ಬೇಡ ಅಂತ. ಆದರೆ ನಮ್ಮ ದೇಶದವರು ಬೇರೆ ದೇಶಕ್ಕೆ ಕಳಿಸಿ ನಮ್ಮ ದೇಶದ ಎನ್ವಿರಾನ್ಮೆಂಟನ್ನು ಡಿಸ್ಟ್ರಾಯ್ ಮಾಡಿ ಬೇರೆ ದೇಶದಿಂದ ಹಣ ಗಳಿಸುವ ಒಂದು ವ್ಯವಹಾರಕ್ಕೆ ಕೈ ಹಾಕಿದರು. ಸೊ ಜಪಾನ್ ಹ್ಯಾಸ್ ರೆಡ್ಯೂಸ್ಡ್ ಇಟ್ಸ್ ಮೆಲ್ಟಿಂಗ್ ಫ್ರಮ್ 12 lakh to 1.4 lakh tons. ಜಪಾನು ಒಂದು ಕಾಲದಲ್ಲಿ 12 ಲಕ್ಷ ಟನ್ನಷ್ಟು ಅಲ್ಯೂಮಿನಿಯಮನ್ನು ಸ್ಮೆಲ್ಟ್ ಮಾಡ್ತಿತ್ತು. ಆದರೆ ಅದನ್ನು ಕೇವಲ 1,40,000ಕ್ಕೆ ಇಳಿಸ್ತು. ಸೊ ಜಪಾನ್ ಇಂಪೋರ್ಟ್ಸ್ 90% ಆಫ್ ಅಲ್ಯೂಮಿನಿಯಂ. Japanese have proposed to setting up a joint venture in India with buyback agreement. ಸೊ ಅವರು ಹಂಗಾರೆ ಉಳಿದಂಥ 90% ಅಲ್ಯೂಮಿನಿಯಮ್ಮು ಅವರಿಗೆ ಬೇಕಾಗಿದ್ದರೂ ಕೂಡ ಅವ್ರ ದೇಶದಲ್ಲಿ ಅದನ್ನು ಸ್ಮೆಲ್ಟ್ ಮಾಡೋದನ್ನ ಸ್ಟಾಪ್ ಮಾಡಿದರು. ಯಾಕೆ ಅಂದರೆ ಅವರು ಮಾಡಿದ ಪ್ಲ್ಯಾನ್ ಏನಂದರೆ, ನಮ್ಮ ದೇಶದ ಎನ್ವಿರಾನ್ಮೆಂಟ್ ಉಳಿಬೇಕು, ಅದನ್ನು ಬೇರೆ ದೇಶದಲ್ಲಿ ಉತ್ಪಾದನೆ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋಣ, ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಜಾಯಿಂಟ್ ವೆಂಚರ್ನ ಇಂಡಿಯಾದಾಗೆ ಮಾಡೋಣ, ಬೈಬ್ಯಾಕ್ ಅಗ್ರಿಮೆಂಟಿನ ಮೇಲೆ ಕಂಪ್ನಿ ನಡೆಸೋಣ ಅಂತ ಇಂಡಿಯಾಕ್ಕೆ ಅವರು ಬಂದರು. ದೆನ್ ದ ಟ್ರೈಬಲ್ಸ್ ಆರ್ ಅಂಡರ್ ಥ್ರೆಟ್. ಯಾವಾಗ ಈ ಕಂಪ್ನಿ ಇಂಡಿಯಾಕ್ಕೆ ಬಂದು ಇಲ್ಲಿ ಮೈನಿಂಗ್ ಆರಂಭ ಮಾಡ್ತೋ ಆಗ ಟ್ರೈಬಲ್ಗಳ ಲೈಫು ಡಿಸ್ಟರ್ಬ್ ಆಯಿತು, ಲೈಫು ಥ್ರೆಟ್ನ ಅಡಿಯಲ್ಲಿ ಬಂತು. ಆಗ ಟ್ರೈಬಲ್ಸ್ಗಳೆಲ್ಲ ಇದರ ವಿರುದ್ಧ ಬಂಡೆದ್ರು. ಅದರ್ ಕಂಟ್ರೀಸ್ ವಾಂಟ್ ಟು ಪ್ರಿಸರ್ವ್ ದೇರ್ ಎನ್ವಿರಾನ್ಮೆಂಟ್. ಸಿ ದಿಸ್ ಈಸ್ ಹೌ ಜಪಾನ್ ಪ್ರಿಫರ್ಡ್ preserving and protecting its own environment to the extraction of aluminium. So rather they planned to import that aluminium, which is a required amount of aluminium from India, and they stopped extraction of aluminium in their own country. See the next point, Chota Nagpur of tribals in Bihar in destruction. ಛೋಟಾ ನಾಗ್ಪುರ್ ಟ್ರೈಬಲ್ಗಳ ಒಂದು ಏರಿಯಾ ಛೋಟಾ ನಾಗ್ಪುರ್ ಅಂತ ಬಿಹಾರದಲ್ಲಿ, ಅದು ಹೇಗೆ ನಾಶದ ಅಂಚಿನಲ್ಲಿ ಇತ್ತು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ವಂದನಾ ಶಿವ. ಮೈನಿಂಗ್ ಫಾರ್ ಕೋಲ್ ಆ್ಯಂಡ್ ಐರನ್ ಓರ್ ಆ್ಯಂಡ್ ಬಿಲ್ಡಿಂಗ್ ಡ್ಯಾಮ್ಸ್ ಆನ್ ಇಟ್ಸ್ ರಿವರ್ ಹ್ಯಾವ್ ಬಿನ್ ಡಿಸ್ಟ್ರಾಯಿಂಗ್ ಛೋಟಾ ನಾಗ್ಪುರ್ ದ ಟ್ರೈಬಲ್ಸ್ ಹೋಮ್ಲ್ಯಾಂಡ್. ಛೋಟಾ ನಾಗ್ಪುರು ಟ್ರೈಬಲ್ಗಳ ಒಂದು ಹೋಮ್ಲ್ಯಾಂಡ್, ಅದೊಂದು ತಾಯ್ನಾಡು ಅವರಿಗೆ. ಅಲ್ಲಿ ಈ ಕೋಲ್ಗಾಗಿ ಮತ್ತು ಐರನ್ಗಾಗಿ ಅಂದರೆ ಕಲ್ಲಿದ್ದಲು ಮತ್ತು ಕಬ್ಬಿಣದ ಅದಿರಿಗಾಗಿ ಅಲ್ಲಿ ಮೈನಿಂಗನ್ನು ಆರಂಭ ಮಾಡಿದರು. ಮತ್ತು ಡ್ಯಾಮ್ಸ್ಗಳನ್ನು ಕಟ್ಟಿದರು ರಿವರ್ ಬ್ಯಾಂಕ್ಸ್ಗಳ ಮೇಲೆ. ಸೊ ಇವು ಈ ಆ್ಯಕ್ಟಿವಿಟೀಸ್ಗಳು, ಈ ಡೆವಲಪ್ಮೆಂಟ್ಗಳು ಛೋಟಾ ನಾಗ್ಪುರವನ್ನು ಸಂಪೂರ್ಣ ನಾಶ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಕಾರಣದಿಂದ ಟ್ರೈಬಲ್ಸ್ಗಳ ಹೋಮ್ಲ್ಯಾಂಡ್ ನಾಶ ಆಯಿತು. ಸುವರ್ಣರೇಖಾ ಡ್ಯಾಮ್ ಈಸ್ ಬೀಯಿಂಗ್ ಬಿಲ್ಟ್ the World Bank finance with the World Bank finance of $127 million. ಸುವರ್ಣರೇಖಾ ಡ್ಯಾಮು ಕಟ್ಟಲ್ಪಡ್ತು. ಅದಕ್ಕೆ ವರ್ಲ್ಡ್ ಬ್ಯಾಂಕು
$127 ಮಿಲಿಯನ್ ಅಮೇರಿಕನ್ ಡಾಲರ್ ಸಾಲ ಕೊಡ್ತಂತೆ ಟು ಪ್ರೊವೈಡ್ ವಾಟರ್ ಟು ಸ್ಟೀಲ್ ಸಿಟಿ ಜಮ್ಶೆಡ್ಪುರ್. ಇದರ ಉದ್ದೇಶ ಏನು ಅಂದರೆ, ಜಮ್ಶೆಡ್ಪುರ ಸ್ಟೀಲನ್ನು ಉತ್ಪಾದನೆ ಮಾಡುವ ಒಂದು ಫೇಮಸ್ ಆದಂಥ ಸಿಟಿ. ಅಲ್ಲಿಗೆ ನೀರು ಕೊಡೋಕ್ಕಾಗಿ ಈ ಸುವರ್ಣರೇಖಾ ಡ್ಯಾಮ್ನ $127 ಮಿಲಿಯನ್ ಖರ್ಚು ಮಾಡಿ ಕಟ್ತಾರೆ. ಸೊ ಆಗ ಆ ಡ್ಯಾಮು ಎಷ್ಟು ಏರಿಯಾವನ್ನು ಆವರಿಸುತ್ತೋ ಅಷ್ಟು ಏರಿಯಾದಲ್ಲಿದ್ದಂಥ ಆ ಛೋಟಾನಾಗ್ಪುರದ ಸುತ್ತಮುತ್ತಲಿನ ಎಲ್ಲ ಟ್ರೈಬಲ್ಸ್ಗಳು ತಮ್ಮ ಹೋಮ್ಲ್ಯಾಂಡನ್ನು ಕಳ್ಕೊಳ್ತಾರೆ. ದಿಸ್ ಡ್ಯಾಮ್ ವಿಲ್ ಅಪ್ರೂಟ್ 80,000 ಟ್ರೈಬಲ್ಸ್. ಈ ಒಂದು ಡ್ಯಾಮ್ ಕಟ್ಟಿದ್ರಿಂದ ಸುತ್ತಮುತ್ತಲು ಇದ್ದ 80,000ಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗ ತಮ್ಮ ಊರುಗಳನ್ನ ಮನೆಗಳನ್ನ ಕಳ್ಕೊಳ್ತಾರೆ. ಗಂಗಾರಾಮ್ ಕಾಲುಂಡಿಯಾ ಇನ್ 1982 ವಾಸ್ ಶಾಟ್ ಡೆಡ್ ಬೈ ದ ಪೊಲೀಸ್. 1982ರಲ್ಲಿ ಗಂಗಾರಾಮ್ ಕಾಲುಂಡಿಯಾ ಅನ್ನೋನು ಇದರ ವಿರುದ್ಧ ಹೋರಾಟಕ್ಕೆ ಇಳಿದಾಗ ಅವನ್ನ ಬುಲೆಟ್ನಿಂದ ಸಾಯಿಸಲಾಗುತ್ತೆ, ಬಂದೂಕಿನಿಂದ ಸಾಯಿಸಲಾಗುತ್ತೆ, ಪೊಲೀಸರು ಸಾಯಿಸ್ತಾರೆ. ಫಾರ್ ಇಸ್ ಆ್ಯಂಟಿ ಡ್ಯಾಮ್ ಮೂಮೆಂಟ್, ಅವನು ಈ ಡ್ಯಾಮ್ನ ವಿರುದ್ಧ ಹೋರಾಟಕ್ಕೆ ಇಳಿತಾನೆ, ಚಳವಳಿ ಮಾಡ್ತಾನೆ. ಆಗ ಅವನನ್ನು ಬಂದೂಕಿನಿಂದ ಸಾಯಿಸ್ತಾರೆ. 7 years ಲೇಟರ್ ಹೀಸ್ ಫಾಲೋವರ್ಸ್ ಅಗೇನ್ ಸ್ಟಾರ್ಟೆಡ್ ಎಜಿಟೇಷನ್. ಅವನ ಸತ್ತೋದ ನಂತರ ಆ ಒಂದು ಚಳುವಳಿ ತಣ್ಣಗಾಗುತ್ತೆ. ಆದರೆ 7 ವರ್ಷಗಳ ನಂತರ ಗಂಗಾರಾಮ್ ಕಾಲುಂಡಿಯಾನ ಫಾಲೋವರ್ಸ್ಗಳು ಮತ್ತೆ ಈ ಎಜಿಟೇಷನನ್ನು ಆರಂಭ ಮಾಡ್ತಾರೆ. ಮತ್ತೆ ಈ ಪ್ರತಿರೋಧವನ್ನು, ಪ್ರತಿಭಟನೆಯನ್ನು, ಹೋರಾಟನ ಮತ್ತೆ ಆರಂಭ ಮಾಡ್ತಾರೆ. See the next point, Surendra Biruli's words. See what he tells. We have links of our ancestors with our place. Surendra Biruli is an ordinary man. He speaks how his life is connected, how their life is connected with the place, how their ancestors' life is connected with the place, and that's why they are not ready to leave the place. Rather, they are ready to live their lives, sacrifice their lives. We have links of our ancestors with our place. ನಾವು ಇರುವ ಈ ಜಾಗಕ್ಕೆ ನಾವೆಷ್ಟು ಕನೆಕ್ಟ್ ಆಗಿದ್ದೀವಿ ಅಂದರೆ, ಇವನ್ನು ನಮ್ಮ ಪೂರ್ವಜರು ಕೂಡ ಇವತ್ತು ಇಲ್ಲಿ ಇನ್ನೂ ಬದುಕಿದ್ದಾರೆ ಅನ್ನೋ ಭಾವನೆ ನಮಗಿದೆ. ವಿತ್ ಅವರ್ ಚಿಲ್ಡ್ರನ್ ಹ್ಯಾವ್ ಗ್ರೋನ್ ಪ್ಲೇಯಿಂಗ್ ಅರೌಂಡ್ ದ ಸ್ಟೋನ್ಸ್. ಇನ್ನು ನಮ್ಮ ಮಕ್ಕಳು ಇಲ್ಲಿರುವ ಕಲ್ಲು ಬಂಡೆಗಳ ಸುತ್ತಮುತ್ತಲು ಆಡಿ ಬೆಳೆದಿದ್ದಾರೆ. ವಿ ವಾಂಟ್ ಟು ರಿಮೇನ್ ವಿತ್ ದ ಬರಿಯಲ್ ಸೈಟ್ಸ್ ಆಫ್ ಇನ್ಸೆಸ್ಟರ್ಸ್. ಇಲ್ಲಿ ಸುತ್ತಮುತ್ತಲು ನಮ್ಮ ಪೂರ್ವಜರನ್ನ ನಾವು ಉಗಿದಿದ್ದೀವಿ, ಅವ್ರನ್ನ ನಾವಿಲ್ಲಿ ಸಂಸ್ಕಾರ ಮಾಡಿದ್ದೀವಿ. ಹಾಗಾಗಿ ಅವರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ ಅನ್ನೋ ಭಾವನೆ ಇದೆ, ಅವರ ಗೋರಿಗಳಿದ್ದಾವೆ. ಹೌ ವುಡ್ ದರ್ ಕಂಪೆನ್ಸೇಟ್ ವಿತ್ ದ ಮೆಮರಿ ಆಫ್ ಇನ್ಸೆಸ್ಟರ್ಸ್? ಈ ಕಂಪನಿಯವರು ಬಂದು ಇಲ್ಲಿ ಕಂಪ್ನಿ ಸ್ಥಾಪನೆ ಮಾಡೋಕ್ಕೆ ನಮ್ಮನ್ನು ಒಕ್ಕಲೆಬ್ಬಿಸ್ತಾರಲ್ಲ, ಅವ್ರು ನಮ್ಗೆ ಎಷ್ಟೇ ಪರಿಹಾರ ಕೊಡಲಿ, ಎಷ್ಟೇ ಹಣ ಕೊಡಲಿ, ಅದು ನಮ್ಮ ಪೂರ್ವಜರ ನೆನಪಿಗೆ ಈಕ್ವಲ್ ಆದಂಥ ಪರಿಹಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೌ ಕ್ಯಾನ್ ದ ರೀಹ್ಯಾಬಿಲಿಟೇಟ್ ಸ್ಯಾಕ್ರೆಡ್ ಸೈಟ್ಸ್ ದೇ ಡೆಸ್ಟ್ರಾಯ್ಡ್? ಅವರು ಈ ಪವಿತ್ರವಾದಂಥ ನಾಶವಾದ ಈ ಸ್ಯಾಕ್ರೆಡ್ ಸೈಟ್ಸ್ಗಳನ್ನು ಮತ್ತೆ ಹೆಂಗೆ ಸೃಷ್ಟಿ ಮಾಡಿ ನಮಗೆ ಮರು ಆಶ್ರಯ ಕೊಡಬಲ್ಲರು? ಹಾಗಾಗಿ ನಾವು ಈ ಜಾಗನ ಬಿಟ್ಟು ಹೋಗಲ್ಲ, ಬದಲಾಗಿ ನಾವು ಜೀವ ಬೇಕಾದರೆ ಕೊಡ್ತೀವಿ ಅನ್ನುವ ಮಾತುಗಳನ್ನ ಒಬ್ಬ ಕಾಮನ್ ಮ್ಯಾನು ಸುರೇಂದ್ರ ಬಿರುಲಿ ಅನ್ನೋನು ಮಾತಾಡ್ತಾನೆ. ಸಿ ದ ನೆಕ್ಸ್ಟ್, ಬಿಲಿಯಾಪಲ್ ಪೀಪಲ್ ಎವಿಕ್ಟೆಡ್ ಇನ್ ಒರಿಸ್ಸಾ. ಒರಿಸ್ಸಾದಲ್ಲಿ ಬಿಲಿಯಾಪಲ್ ಅನ್ನೋ ಒಂದು ಕಮ್ಯುನಿಟಿ, ಸಮುದಾಯ ಹೆಂಗೆ ಒರಿಸ್ಸಾದಲ್ಲಿ ಅವ್ರನ್ನ ಒಕ್ಕಲೆಬ್ಬಿಸ್ತಾರೆ ಅನ್ನೋದ್ರ ಬಗ್ಗೆ. ದೇ ರೆಸಿಸ್ಟೆಡ್ ದ ನ್ಯಾಷನಲ್ ರ್ಯಾಕೆಟ್ ಟೆಸ್ಟ್ ರೇಂಜ್ ವಿತ್ which will uproot 70,000 people from fertile land. ಅವರು ರ್ಯಾಕೆಟ್ ಟೆಸ್ಟ್ ರೇಂಜ್, ನ್ಯಾಷನಲ್ ರ್ಯಾಕೆಟ್ ಟೆಸ್ಟ್ ರೇಂಜ್ ಅನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಬರ್ತಾರೆ. ಆಗ ಅಲ್ಲಿ 70,000 ಬಿಲಿಯಾಪಲ್ ಪೀಪಲ್ಗಳನ್ನು ಅಲ್ಲಿಂದ ಒಕ್ಕಲೆಬ್ಬಿಸ್ತಾರೆ. ಆಗ ಅವರು ತಮ್ಮ ಎಲ್ಲ ಫಲವತ್ತಾದ ಭೂಮಿಯನ್ನು ಬಿಟ್ಟು ಹೊರಟೋಗ್ಬೇಕಾಗುತ್ತೆ.
ಅವಾಗ ಅವರೆಲ್ಲರೂ ಅದನ್ನು ವಿರೋಧಿಸ್ತಾರೆ. ದೇ ವೇರ್ ಆಫರ್ಡ್ ಕಂಪನ್ಸೇಷನ್ ಬಟ್ ದೇ ರೆಫ್ಯೂಸ್ಡ್ ಇಟ್. ಅವ್ರಿಗೆ ಸಾಕಷ್ಟು ಪರಿಹಾರವನ್ನು ಕೊಡ್ತೇವೆ ಅಂತ ಅವರಿಗೆ ಆಫರ್ ಮಾಡ್ತಾರೆ, ಆದರೆ ಪರಿಹಾರವನ್ನು ಅವ್ರು ಯಾರೂ ಕೂಡ ಒಪ್ಪೋದಿಲ್ಲ. ಬಿಕಾಸ್ ಇಟ್ ನೆವರ್ ರಿಟೇನ್ಸ್ ದೇರ್ ಸ್ಯಾಕ್ರೆಡ್ ಬಾಂಡೇಜ್ ವಿತ್ ದ ಸಾಯಿಲ್. ಅವ್ರು ಕೂಡ ಪರಿಹಾರ ಯಾವತ್ತೂ ಈ ಮಣ್ಣಿನೊಂದಿಗಿದ್ದ ನಮ್ಮ ಪವಿತ್ರವಾದ ಬಂಧನವನ್ನು ಶಾಶ್ವತಗೊಳಿಸಲಾರದು ಅನ್ನುವ ನಂಬಿಕೆ ಅವ್ರದ್ದು. ಬ್ರಜ್ನಾಥ್ ರಾಯ್ poets, Brajnath Rai has mentioned some words of his poem, that is to say how and what life that land has given, how power mad hunter is going to cut it to pieces. ಅಂದರೆ ಬ್ರಜ್ನಾಥ್ ರೈ ಅವರ ಒಬ್ಬ ಪೊಯೆಟ್, ಒರಿಯಾ ಪೊಯೆಟ್. ಆ ಪೊಯೆಟ್ನ ಒಂದು ಪೊಯಮ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಆ ಪೊಯಮ್ನಲ್ಲಿ ಹೇಗೆ ಹೌ ಆ್ಯಂಡ್ ವಾಟ್ ಲೈಫ್ ದಟ್ ಲ್ಯಾಂಡ್ ಹ್ಯಾಸ್ ಗಿವನ್ ದಿ ಒರಿಯಾ ಪೀಪಲ್, ಆ ಒರಿಯಾ ಪೀಪಲ್ಗಳಿಗೆ ಆ ಭೂಮಿ ಹೇಗೆ ಮತ್ತು ಎಂಥ ಬದುಕನ್ನು ಕೊಟ್ಟಿತ್ತು, ಮತ್ತು ಹೌ ಪವರ್ ಮ್ಯಾಡ್ ಹಂಟರ್ ಈಸ್ ಗೋಯಿಂಗ್ ಟು ಕಟ್ ಇಟ್ ಟು ಪೀಸಸ್. ಇನ್ನು ಹೇಗೆ ಈ ಪವರ್ ಮ್ಯಾಡ್ ಹಂಟರ್ಸ್ಗಳು ಕಂಪ್ನಿಗಳನ್ನು ಸ್ಥಾಪನೆ ಮಾಡೋಕ್ಕೆ ಬಂದು ಇಡೀ ಆ ಲ್ಯಾಂಡನ್ನು ಪೀಸ್ ಮಾಡಿ ಹಾಕಕ್ಕೆ ಬಂದಿದ್ದಾರೆ ಅನ್ನೋದನ್ನ ಆ ಇಡೀ ಪೊಯಮ್ ಹೇಳುತ್ತೆ. ದೆನ್ ಹಿಲ್ ಮಾರಿಸ್ ಟ್ರೈಬ್ ಇನ್ ಬಸ್ತಾರ್. ಬಸ್ತಾರದಲ್ಲಿ ಹಿಲ್ ಮಾರಿಸ್ ಟ್ರೈಬ್ ಬಗ್ಗೆ ಒಂದು ಇನ್ಸ್ಟೆನ್ಸ್ನ ಇಲ್ಲಿ ಹೇಳಲಾಗುತ್ತೆ. ದಿ ಸಿ ಬೂಮ್ ಆ್ಯಸ್ ದೇರ್ ಹೋಮ್. ಬೂಮ್ ಮೀನ್ಸ್ ದ ಸಾಯಿಲ್, ದಿ ಅರ್ತ್. ಈ ಭೂಮಿ ಅನ್ನೋದು, ಈ ಮಣ್ಣು ಅನ್ನೋದು ಅವರಿಗೆ ಅವರ ಮನೆ. ಶ್ರೀನಗರ್ ಭೂಮ್, ವಿಲೇಜ್ ಎಲ್ಡರ್ ಸೇಸ್ ಐ ವಾಸ್ ಬಾರ್ನ್ ಆಸ್ ಅ ಪಾರ್ಟ್ ಆಫ್ ದಿಸ್ ಭೂಮ್. ಇಡೀ ಈ ಶ್ರೀನಗರದಲ್ಲಿ ಬದುಕಿರುವಂಥ ಇಡೀ ಜನರ ಪರವಾಗಿ ಒಬ್ಬ ವ್ಯಕ್ತಿಯ ಶಬ್ದಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾಳೆ ವಂದನಾ ಶಿವ. ಅವನು ಹೇಳ್ತಾನೆ, ಒಬ್ಬ ಎಲ್ಡರು, ವಯಸ್ಸಾದಂಥ ಒಬ್ಬ ಯಜಮಾನ ಹೇಳ್ತಾನೆ, ಐ ವಾಸ್ ಬಾರ್ನ್ ಆ್ಯಸ್ ಅ ಪಾರ್ಟ್ ಆಫ್ ದಿಸ್ ಬೂಮ್. ಈ ಮಣ್ಣಿನ ಒಂದು ಭಾಗವಾಗಿ ನಾನು ಹುಟ್ಟಿದೆ. ಐ ವಿಲ್ ಡೈ ವೆನ್ ದಿಸ್ ಬೂಮ್ ಡೈಸ್. ಈ ಭೂಮಿ ಸತ್ತೋದ್ರೆ, ಈ ಲ್ಯಾಂಡ್ ಅನ್ನೋದು ಇಲ್ದಂಗಾದರೆ ಅವತ್ತು ನಾನು ಸಾಯ್ತೀನಿ. ಬೂಮ್ ವಿಲ್ ಗಿವ್ ಮಿ ಎವ್ರಿಥಿಂಗ್. ಎಲ್ಲಿವರೆಗೆ ಈ ಭೂಮಿ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ನಾನು ಕೂಡ ಜೀವಂತವಾಗಿರ್ತೀನಿ. ದೆನ್ ದಿ ಎಲ್ಡರ್ಸ್ ಟೆಲ್ ಎ ಸ್ಟೋರಿ ಟು ದರ್ ಚಿಲ್ಡ್ರನ್ ಇನ್ ಸೆಂಟ್ರಲ್ ಇಂಡಿಯಾ. ಈ ಮಧ್ಯ ಭಾರತದಲ್ಲಿ ನಮ್ಮ ಹಿರಿಯರು ಒಂದು ಕಥೆಯನ್ನು ಮಕ್ಕಳಿಗೆ ಹೇಳ್ತಾ ಬರ್ತಾರೆ. ದಟ್ ಟೆಲ್ಸ್ ಹೌ ದ ಟ್ರೈಬ್ಸ್ ಲೈಫ್ ಈಸ್ ಡೀಪ್ಲಿ ಲಿಂಕ್ಡ್ ಟು ಸಾಯಿಲ್ ಆ್ಯಂಡ್ ಫಾರೆಸ್ಟ್. ಆ ಕಥೆ ಏನು ಹೇಳ್ತದೆ ಅಂದರೆ, ಈ ಬುಡಕಟ್ಟು ಜನಾಂಗದ ಬದುಕು, ಜೀವನ, ಅವ್ರ ಜಗತ್ತು ಅನ್ನೋದು ಹೇಗೆ ಈ ಮಣ್ಣು ಮತ್ತು ಈ ದಟ್ಟವಾದ ಅರಣ್ಯಗಳೊಂದಿಗೆ ತಳುಕು ಹಾಕಿಕೊಂಡಿದೆ, ಬಿಡಿಸಲಾರದಂಥ ಬಂಧನವನ್ನು ಹೊಂದಿದೆ ಅನ್ನೋದನ್ನ ಆ ಕತೆ ಹೇಳುತ್ತೆ. ಸೊ ವಾಟ್ ಈಸ್ ದಟ್ ಸ್ಟೋರಿ? ಲೆಟ್ ಅಸ್ ಸಿ. ಆ ಸ್ಟೋರಿ ಏನಂದರೆ, ದ ಫಾರೆಸ್ಟ್ ವಾಸ್ ಅ ಪ್ಲೇಸ್. ಒಂದಿನ ಆ ಫಾರೆಸ್ಟ್ಗೆ ಬೆಂಕಿ ಹತ್ತುತ್ತೆ. ಎ ಬರ್ಡ್ ವಾಸ್ ಆನ್ ಟ್ರೀ. ಒಂದು ಪಕ್ಷಿ ಒಂದು ಮರದ ಮೇಲೆ ಕೂತಿದೆ. ಆ್ಯನ್ ಓಲ್ಡ್ ಮ್ಯಾನ್ ರನ್ನಿಂಗ್ ಟು ಎಸ್ಕೇಪ್ ಸಾ ದ ಬರ್ಡ್ ಆ್ಯಂಡ್ ಆಸ್ಟ್. ಒಬ್ಬ ಮುದುಕ ಆ ಬೆಂಕಿ ಉರಿತಾ ಇರೋದನ್ನು ನೋಡಿ ಹೆದರಿ, ಇನ್ನು ನಾವೆಲ್ಲ ಸುಟ್ಟೋಗ್ತೀವಿ ಅಂತ ಅವನು ತಪ್ಪಿಸ್ಕೊಳ್ಳೋಕ್ಕೆ ಓಡ್ತಾ ಇದ್ದಾನೆ. ಓಡ್ತಾ ಇರಬೇಕಾದ್ರೆ ಆ ಮರದ ಮೇಲೆ ಕೂತಿರೋ ಆ ಪಕ್ಷಿನ ನೋಡ್ತಾನೆ. ಆಗ ಆ ಪಕ್ಷಿ ಕೇಳ್ತಾನೆ, ಲಿಟಲ್ ಬರ್ಡ್, ಡೋಂಟ್ ಯು ಫ್ಲೈ ಅವೇ? ಓ ಸಣ್ಣ ಪಕ್ಷಿಯೇ, ನೀನು ಹಾರಿ ಹೋಗೋದಿಲ್ವಾ? ಇಲ್ಲೆಲ್ಲ ಬೆಂಕಿ ಎತ್ತೈತಿ, ಮತ್ತು ಇದರಿಂದ ನೀನು ಬಚಾವಾಗಕ್ಕೆ ಹಾರಿ ಹೋಗೋದಿಲ್ವ ನೀನು ಅಂತ ಕೇಳ್ತಾನೆ. ಹ್ಯಾವ್ ಯು ಫರ್ಗಾಟನ್ ಯುವರ್ ವಿಂಗ್ಸ್? ನೀನೇನಾದ್ರೂ ನಿನ್ನ ರೆಕ್ಕೆಗಳನ್ನು ಮರ್ತುಬಿಟ್ಟಿದೆಯಾ? ನೀನು ಯಾಕೆ ಹಿಂಗೆ ಸುಮ್ಮ ಕೂತಿದೀಯಾ ಅಂತ ಕೇಳ್ತಾನೆ. ಆಗ ದ ಬರ್ಡ್ ಸೈಡ್, ಬರ್ಡ್ ಹೇಳ್ತಂತೆ, ಐ ವಾಸ್ ಬಾರ್ನ್ ಹಿಯರ್, ಬ್ರಾಟ್ ಅಪ್ ಮೈ ಚಿಲ್ಡ್ರನ್, ವಿ ಲಿವ್ಡ್ ಆನ್ ಇಟ್ಸ್ ಫ್ರೂಟ್ಸ್. ಯಾಕೆ ಅಂದರೆ ಅದು ಹೇಳ್ತದೆ ಬರ್ಡ್, ಇಲ್ಲ ನಾನು ಹುಟ್ಟಿದ್ದು ಇಲ್ಲಿ, ನನ್ನ ಮಕ್ಕಳನ್ನ ಬೆಳೆಸಿದ್ದು ಇಲ್ಲಿ, ಮತ್ತು ನಾವೆಲ್ಲ ಜೀವಿಸಿದ್ದು ಮತ್ತು ಬೆಳೆದದ್ದು, ಹಣ್ಣು ತಿಂದದ್ದು ಈ ಮರದ ಮೇಲೇ. ಐ ಸ್ಪ್ರೆಡ್ ಇಟ್ ಸೀಡ್ಸ್ ಎವ್ರಿವೇರ್. ಇಫ್ ದಿಸ್ ಟ್ರೀ ಡೈಸ್ ಐ ವಿಲ್ ಆಲ್ಸೋ ಶ್ಯೂರ್ಲಿ ಡೈ. ನಾನೇ ಈ ಮರದ ಬೀಜಗಳನ್ನ ಎಲ್ಲೆಡೆ
ಸ್ಪ್ರೆಡ್ ಮಾಡಿ ಅಲ್ಲೆಲ್ಲ ಮರಗಳು ಹುಟ್ಟಂಗೆ ಮಾಡಿದೆ ಅಂದಮೇಲೆ ಈ ಮರ ಸತ್ತೋಗಿ ನಾನು ಬದುಕೋದು ಎಂಥ ನ್ಯಾಯ? ಈ ಮರ ಸಾಯ್ತೈತಿ ಅಂದರೆ ನಾನು ಇದ್ರ ಮೇಲೆ ಇದ್ದು ಸಾಯಕ್ಕೆ ರೆಡಿಯಾಗಿದ್ದೀನಿ. ಐ ವಿಲ್ ಆಲ್ಸೋ ಶ್ಯೂರ್ಲಿ ಡೈ. ಐ ಹ್ಯಾವ್ ನಾಟ್ ಫರ್ಗಾಟನ್ ಮೈ ವಿಂಗ್ಸ್. ಹಂಗಂತ ನಾನೇನು ಹಾರಿ ಹೋಗೋದಕ್ಕೆ ನನ್ನ ರೆಕ್ಕೆಗಳನ್ನು ನಾನೇನು ಮರ್ತಿಲ್ಲ. ಆದರೆ ಈ ಜೀವನ ಕೊಟ್ಟಂಥ ಈ ಮರ ಸಾಯ್ತೈತಿ ಅಂದರೆ, ಮರ ಸುಟ್ಟೋಕತಿ ಅಂದರೆ ಅದ್ರ ಜೊತೆಗೆ ನಾನು ಸುಟ್ಟೋಗ್ತೀನಿ, ನಾನು ಕೂಡ ಸತ್ತೋಗ್ತೀನಿ ಅಂತ ಹೇಳ್ತೀನಿ.